ಲಕ್ಕಿಯವ್ರೆ, ಕಂಗ್ರಾಟ್ಸ್. ನೀವೆಷ್ಟು ಚೆನ್ನಾಗಿ ಮಾತಾಡಿ ಒಪ್ಸಿದ್ರಿ ಅವ್ರನ್ನ. ಐಡಿಯಾ ನಿಂದೆ ತಾನೆ. ಸರಿ ಬಿಡಿ, ನಾವಿಬ್ರು ಸೇರಿ ಅವ್ರನ್ನ ಒಪ್ಸಿದ್ವಿ ಅಂತ ಹೇಳೋಣ. ಹೊರಡೋಣ. ನೀನ್ ಹಿಂದೆ ಕೂತ್ಕೋ. ಹಿಂದೆನಾ? ಗೊತ್ತು, ನೀನ್ ಹಿಂದೆ ಕೂತ್ಕೊಂಡೆ ಓನರ್ ಅಂತಾರೆ, ನನ್ನ ಡ್ರೈವರ್ ಅಂತಾರೆ ತಾನೆ. ಪರವಾಗಿಲ್ಲ, ಹಿಂದೆ ಕೂತ್ಕೋ. ಅರ್ಥ ಆಯ್ತು ಬಿಡಿ. ಮನೆ ಹತ್ರ ಹೋದಾಗ ನಮ್ಮಿಬ್ರು ಪಕ್ಕದಲ್ಲಿ ನೋಡಿದ್ರೆ ಇಬ್ರು ಒಂದಾಗ್ಬಿಟ್ಟಿದೀವಿ ಅನ್ಕೋತಾರಲ್ವಾ, ಅದಕ್ಕೆ ಅದನ್ನ ಮುಚ್ಚಿಡಕ್ ನೋಡ್ತಿದ್ದೀರಾ. ನನಗೆ ನೀನ್ ಪಕ್ಕ ಕೂತ್ಕೊಳ್ಳೋದು ಇಷ್ಟ ಆಗ್ತಾ ಇಲ್ಲ. ಸರಿ, ನಾನು ಹಿಂದೆನೆ ಕೂತ್ಕೋತೀನಿ. ಕಿರುಚಾಡಿ ಬಡಿದಿದೆ. ಲಕ್ಕಿ ಸಿಕ್ಕಿದ್ನಾ? ಹೂನಮ್ಮ, ಸಿಕ್ಕಿದ್ರು. ನಿನ್ ಕಣ್ಣು ನೋಡಿದ್ರೇನೆ ಗೊತ್ತಾಗತ್ತೆ. ನೋಡು ಎಷ್ಟು ಫಳ ಫಳ ಅಂತ ಹೊಳಿತಾ ಇದೆ ಅಂತ. ಅಮ್ಮ, ಅಲ್ಲಿ ಏನ್ ನಡೀತು ಅಂತ ಗೊತ್ತಾದ್ರೆ ನೀವ್ ಇನ್ನೂ ಖುಷಿ ಪಡ್ತೀರಾ. ಏನಾಯ್ತು? ನಾನು ಅವ್ರ ಬಟ್ಟೆ ಇಸ್ತ್ರಿ ಮಾಡ್ಕೊಟ್ಟೆ. ನೀನ್ ಯಾವಾಗ್ಲೂ ಅವನ್ ಸೇವೆ ಮಾಡ್ತಿರ್ತೀಯ, ಆದ್ರೆ ಅವನಿಗೆ ಮಾತ್ರ ಅದ್ರ ಬೆಲೆ ಗೊತ್ತಾಗಲ್ಲ. ಇಲ್ಲ ಅಮ್ಮ, ಅವ್ರ ನನ್ನ ಹತ್ರ ಚೆನ್ನಾಗೇ ಮಾತಾಡಿದ್ರು. ನೋಡಿ, ನಾನ್ ಮುಡ್ದಿರೋ ಹೂ ಯಾರು ಮುಡ್ಸಿದ್ದು ಗೊತ್ತಾ? ಲಕ್ಕಿನಾ? ಆಮೇಲೆ ನಾವು ಕಾರಲ್ಲಿ ಪಕ್ಕದಲ್ಲೇ ಕುತ್ಕೊಂಡು ಹೋದ್ವಿ. ಸ್ಪಾನ್ಸರರ್ಸ್ ಮನೆಗೆ ಹೋಗಿದ್ವಲ್ಲ, ಅವರು ನಮ್ಮನ್ನ ನೋಡಿದ ತಕ್ಷಣ ಸ್ಪಾನ್ಸರ್ ಮಾಡಕ್ ಒಪ್ಕೊಂಡ್ಬಿಟ್ರು. ಮಗುಗ್ ಟ್ರೀಟ್ಮೆಂಟ್ ಕೊಡಿಸ್ಬೋದಂತೆ. ನೀನ್ ಹಿಡಿದ ಕೆಲ್ಸನ ಮಾಡೇ ಮಾಡ್ತೀಯ ಅಂತ ನನಗ್ ಗೊತ್ತಿದೆ, ಆದ್ರೆ ಮುರಿದು ನಿನ್ ಸಂಸಾರನ ಹೇಗ್ ಸರಿ ಮಾಡ್ತೀಯ ಅನ್ನೋದೇ ನನ್ನ ಯೋಚನೆ. ನನ್ನಿಂದ ನೀವು ದೂರ ಆದ್ರಿಂತ ನನ್ ಮನ್ಸು ಕೊರಿತಾನೇ ಇದೆ. ನೀವಿಬ್ರು ಒಂದಾಗ್ಬಿಟ್ರೆ ನನ್ಗಷ್ಟೇ ಸಾಕು. ನನ್ಗೂ ಅಷ್ಟೇ ಅಮ್ಮ. ನೀವ್ ಮೊದ್ಲಿನ ತರ ಸಂಪಿಗೆ ದಿಬ್ಬದ ಮನೇಲಿ ಮಹಾರಾಣಿ ತರ ಇರ್ಬೇಕು. ತಾನಾಗೆ ಹಾಗೆ ಆಗತ್ತೆ. ನೀವಿಬ್ರು ಈ ಕಾರಣದಿಂದ ಗಂಡ ಹೆಂಡತಿ ಒಂದಾದ್ರೆ ಸಾಕು. ಅದು ಆಗತ್ತೆ ಅಮ್ಮ. ಇಷ್ಟೆಲ್ಲ ಆಗಿರೋದು ಅಷ್ಟಾಗಲ್ವಾ? ಒಳ್ಳೆ ಮನ್ಸು ಕಣೆ ನಿಂದು. ನಿನಗೆ ಒಳ್ಳೇದಾಗೆ ಆಗತ್ತೆ. ನಿಮ್ದು ಊಟ ಆಯ್ತಾ? ನನ್ ಬಟ್ಟೆ ಬದಲಾಯಿಸ್ಕೊಂಡ್ ಬರ್ತೀನಿ, ಆಮೇಲೆ ಊಟ ಮಾಡೋಣ.
ಲಕ್ಕಿ ಹೋಗಿದ್ ಕೆಲ್ಸ ಏನಾಯ್ತಾ? ದತ್ತಣ್ಣ ತುಂಬಾ ದೊಡ್ಡ ತಪ್ಪು ಮಾಡಿದೆ. ಯಾಕೋ ಸ್ಪಾನ್ಸರ್ ಸಿಗ್ಲಿಲ್ವಾ? ಸ್ಪಾನ್ಸರ್ ಮನೆ ಹಾಳಾಯ್ತು. ಗೀತಾ ನನ್ನ ಜೊತೆಲಿ ಬರೋದಾದ್ರೆ ನಾನು ಎಲ್ಗೂ ಬರಲ್ಲ, ಟೂರ್ನಮೆಂಟ್ಗೂ ಬರಲ್ಲ, ಮ್ಯಾಚ್ಗೂ ಬರಲ್ಲ. ಸ್ಪಾನ್ಸರ್ ಸಿಕ್ಕಿದ್ರೋ ಇಲ್ವೋ ಅದನ್ನ ಹೇಳೋ ಮೊದ್ಲು. ಒಪ್ಕೊಂಡ್ರು. ನಿನ್ನ ಅದನ್ನ ಖುಷಿಯಿಂದ ಹೇಳೋ, ಅದಕ್ಕೆ ಯಾಕೆ ಹಿಂಗಾಡ್ತಿದ್ಯಾ? ಗೀತಾ ನನ್ನ ಜೊತೆಲಿ ಇರೋದು ಇಷ್ಟ ಆಗಲ್ಲ. ನೀನುಂಟು ಅವಳುಂಟು. ನಿನ್ ಜೊತೆ ಇರ್ಬೇಕು ಅಂದ್ರೆ ಗೀತಾ ಬರಬಾರ್ದು ಅಷ್ಟೇ. ಏನೋ ಮಾತಾಡ್ತಾ ಇದ್ಯಾ? ಈ ಐಡಿಯಾ ಉಟ್ಕೊಂಡಿದ್ದೆ ಗೀತಾ ಅವರಿಂದ ಅಲ್ವಾ? ಒಂದ್ ಮಗು ಪ್ರಾಣ ಉಳಿಸ್ಬೇಕು ಅಂದ್ರು, ಅವಾಗ ನಾವು ಕಬಡ್ಡಿ ಟೂರ್ನಮೆಂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ದು. ಅವಾಗ ತಾನೇ ಈ ಸ್ಪಾನ್ಸರ್ಸ್ ಐಡಿಯಾ ಎಲ್ಲ ಬಂದಿದ್ದು. ಇರ್ಬೋದು, ಆದ್ರೆ ಅವಳಿರೋ ಕಡೆ ನಾನು ಇರಬಾರ್ದು, ನಾನಿರೋ ಕಡೆ ಅವಳು ಇರಬಾರ್ದು. ನೀನ್ ಯಾಕೆ ಈಗ ಅಂತಿದ್ಯಾ ಅಂತ ನನಗೆ ಗೊತ್ತು. ಗೀತಾ ನಿನ್ ಹೆಂಡತಿ ಅನ್ನೋದನ್ನ ನಿನ್ ಕೈಲಿ ಮರೆಯೋಕ್ಕಾಗ್ತಾ ಇಲ್ಲ ಅಲ್ವಾ? ಮರ್ಯಾದ ನನಗದು ಬೇಕಾಗೂ ಇಲ್ಲ. ಆದ್ರೆ ಜನ ಬಿಡ್ಬೇಕಲ್ಲ, ನೆಪ ಹುಡುಕ್ತಾ ಇರ್ತಾರೆ ಗಂಟಾಕಕ್ಕೆ. ನೀನ್ ಗೀತಾ ಅವ್ರಿಗೆ 3 ಗಂಟೆ ಹಾಕಿದ್ಯಲ್ಲಪ್ಪ, ಅದಕ್ಕೆ ಜನ ಗಂಟೆ ಇಟ್ಕೊಂಡಿರೋದು. ಅದೇ ನನಗೆ ಬೇಡ ಅಂತ ಹೇಳ್ತಾ ಇರೋದು. ಬೇಡ ಅಂದ್ರೆ ಬಿಟ್ಟಾಕೋ, ಗೀತಾ ಅವ್ರನ್ನ ಯಾರು ಅಂತ ಸುಮ್ಮನೆ ಇದ್ಬಿಡು. ಆದ್ರೆ ಬಿಡ್ಬೇಕಲ್ಲಪ್ಪ, ಅವಳು ಹಲ್ಲು ಕಿಸಿತಾ ಇರ್ತಾಳೆ, ನೀವು ಅವಳ ತಳಕ್ಕೆ ಕುಣಿತಾ ಇರ್ತೀರಾ. ಕುಣಿಲಿ ಬಿಡು, ನಿನ್ ಮನ್ಸು ಗಟ್ಟಿ ಇದ್ರೆ ಯಾರೇನು ಮಾಡಕ್ಕಾಗಲ್ಲ. ಹಲೋ, ನಾವು ಕಾನ್ಫಿಡೆಂಟ್ ಆಗಿದ್ದೀವಿ. ಮತ್ ಆರಾಮಾಗಿರೋ, ಡೋಂಟ್ ವರಿ ಅನ್ನೋ ತರ. ಆದ್ರೆ ಹಾಗಲ್ಲ. ಆಗೂ ಇಲ್ಲ ಈಗೂ ಇಲ್ಲ. ಈ ಕೆಲ್ಸನ 3 ಜನ ಸೇರ್ಕೊಂಡ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. 3 ಜನ ಸೇರ್ಕೊಂಡೇ ಮಾಡ್ಬೇಕು. ನೀನ್ ಸೈಡಿಗೆ ಹೋಗೋದಾಗ್ಲಿ ಅಥವಾ ಗೀತಾ ಅವ್ರನ್ನ ಬಿಟ್ಬಿಟ್ಟು ಮಾಡೋದಾಗ್ಲಿ ಬೇಡ. ಈಗೆಲ್ಲ ಮಾಡೋರು ಏನ್ ಅರ್ಥ ಬರುತ್ತೆ ಗೊತ್ತಾ? ನಿಮ್ಮಿಬ್ರಿಗೂ ಕಾನ್ಫಿಡೆಂಟ್ ಇಲ್ಲ ಅಂತ ಬರುತ್ತೆ. ಇದೆಲ್ಲ ಬೇಕಾ ನಿನ್ಗೆ? ಏನಿಲ್ಲಪ್ಪ, ನಾನ್ ಕಾನ್ಫಿಡೆಂಟ್ ಆಗಿದ್ದೀನಿ. ಅವಳೇ ನಿನ್ ಬಗ್ಗೆ ನೀನ್ ಯೋಚನೆ ಮಾಡು, ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ? ಬಿಟ್ಬಿಡು. ನಿನ್ ನಿರ್ಧಾರ ಬದಲಾಗಲ್ಲ ಅಂದ್ಮೇಲೆ ನೀನ್ ಬೇರೆಯವ್ರಿಗೆ ಯಾಕಪ್ಪ ಎದುರ್ಕೋತೀಯಾ? ಖಂಡಿತ ಬದಲಾಗಲ್ಲ, ಬೇಕಾದ್ರೆ ಪ್ರೂವ್ ಮಾಡ್ತೀನಿ. ಲಕ್ಕಿ, ನೀನ್ ಇದನ್ನ ಪ್ರೂವ್ ಮಾಡಕ್ಕಾರು ಗೀತಾ ಅವ್ರ ಜೊತೆ ಇದ್ದು ಈ ಕೆಲಸ ಮಾಡ್ಬೇಕಣ. ಪ್ರೂವ್ ಮಾಡ್ತೀನಿ ದತ್ತ, ನಾನು ನೋಡ್ತಾ ಇರು. ಅವಳಿಗೆ ಊರವ್ರಿಗೆ ನಾನು ಏನು ಅಂತ ತೋರಿಸ್ತೀನಿ. ಅದು ಕಣ, ಅದು ಸ್ಪಿರಿಟ್ ಅಂದ್ರೆ. ಗೀತಾ, ಅಮ್ಮ, ಏನ್ ಮಾಡ್ತಿದ್ಯಾ? ಇವತ್ತು ಲಕ್ಕಿಯವ್ರ ಮ್ಯಾಚ್ಗೆ ಅಂತ ಪ್ರಾಕ್ಟೀಸ್ ಶುರು ಮಾಡ್ತಿದಾರಲ್ವಾ, ಗ್ರೌಂಡ್ ಹತ್ರನೇ ಏನಾದ್ರೂ ತಿಂಡಿ ತಗೊಂಡ್ ಹೋಗೋಣ ಅನ್ಕೊಂಡೆ. ಅದೇ ರೆಡಿ ಮಾಡ್ತಿದ್ದೆ. ಯಾಕೆ, ಆ ಮನೇಲಿ ಏನಾದ್ರೂ ಮಾಡಿರ್ತಾರೆ ಅಲ್ವಾ? ಅಮ್ಮ, ಇಂಕೆ ಅಡ್ಗೆ ಮಾಡೋ ಚಂದ ನಿಮ್ಗೆ ಗೊತ್ತಲ್ವಾ, ಅದಕ್ಕೆ ನಾನೇ ಮಾಡ್ತಿದ್ದೆ. ಅದು ಸರಿನೇ. ಆಟಗಾರರಿಗೆ ಬಲ ಕೊಡೋದು ತಿನ್ನೋ ಊಟನೇ ಅಲ್ವಾ? ಏನ್ ಮಾಡ್ತಿದ್ಯಾ? ಅವಲಕ್ಕಿ ಮಾಡಿಟ್ಟಿದ್ದೀನಮ್ಮ, ಅದನ್ನೇ ತುಂಬಿಸ್ಕೊಂಡು ತಗೊಂಡ್ ಹೋಗ್ತೀನಿ. ಚೆನ್ನಾಗಿ ಅಡ್ಗೆ ಮಾಡೋದು ಗೊತ್ತಿದ್ರೆ ಸಾಲದು, ಯಾವಾಗ ಏನೇನ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು. ಯಾಕಮ್ಮ, ಅವಲಕ್ಕಿ ಚೆನ್ನಾಗಿರಲ್ವಾ? ಅವಲಕ್ಕಿ ನಾಲ್ಗೆಗೆ ರುಚಿಯಾಗಿರುತ್ತೆ, ಆದ್ರೆ ಅದರಿಂದ ಪೌಷ್ಟಿಕಾಂಶ ಸಿಗಲ್ಲ. ಪೌಷ್ಟಿಕಾಂಶ ಸಿಗೋದು ಬೇಳೆ ಕಾಳುಗಳಿಂದ. ಕಡಲೆಕಾಳು ಉಸ್ಲಿ ಮತ್ತೆ ಚಪಾತಿ ಮಾಡ್ಬಿಡು. ನಮ್ ಲಕ್ಕಿಗೆ ಕಡಲೆಕಾಳು ಉಸ್ಲಿ ಅಂದ್ರೆ ಬಹಳ ಇಷ್ಟ. ಜೊತೆಗೆ ಆಡೋಕ್ಕೂ ತುಂಬಾ ಬಲ ಬರುತ್ತೆ. ಹೌದಲ್ವಾ ಅಮ್ಮ, ನಂಗೆ ತಲೆಗೆ ಹೋಗಿರ್ಲಿಲ್ಲ. ಇವಾಗ್ಲೇ ಮಾಡ್ಬಿಟ್ಟು ತಗೊಂಡು ಹೋಗ್ತೀನಿ. ಅಯ್ಯೋ, ಕಡಲೆಕಾಳನ್ನ ನೆನೆಸ್ಬೇಕು. ನೆನ್ಸೇ ಇಲ್ವಲ್ಲೇ? ಕಡಲೆಕಾಳಿನ ಉಸ್ಲಿ ನಾಳೆ ಮಾಡಿದ್ರೆ ಆಯ್ತು. ಇವತ್ತು ರವೆ ಉಂಡೆ ಮಾಡು. ನಮ್ ಲಕ್ಕಿಗೆ ರವೆ ಉಂಡೆ ಅಂದ್ರೂ ಬಹಳ ಇಷ್ಟ. ಸರಿನಮ್ಮ, ಅದನ್ನೇ ಮಾಡ್ಬಿಟ್ಟು ತಗೊಂಡು ಹೋಗ್ತೀನಿ. ಇದಕ್ಕೆ ಹೇಳೋದ್ ನೋಡಿ, ಮನೇಲೊಬ್ರು ದೊಡ್ಡೋರು ಇರ್ಬೇಕು ಅಂತ. ಬರೀ ದೊಡ್ಡವ್ರು ಇದ್ರೆ ಸಾಲದು, ಅವ್ರ ಸಲಹೆನೂ ತಗೋಬೇಕು. ಕೇಳಿ ಕೇಳಿ ಕೆಲ್ಸಗಳನ್ನ ಮಾಡ್ಬೇಕು. ಅದು ನಿಜಾನೇ. ನಾನ್ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆಲ್ಲ ತಯಾರು ಮಾಡ್ಕೋತೀನಿ, ನೀವ್ ಹೋಗಿ ರೆಸ್ಟ್ ಮಾಡಿ. ನಾನು ರವೆ ತಂದ್ಕೊಡ್ತೀನಿ ಇರು. ಅಮ್ಮ, ನೀವ್ ಇದೆಲ್ಲ ಕೆಲಸ ಮಾಡೋದ್ ಬೇಡ, ರೆಸ್ಟ್ ಮಾಡಿ ಅಂತ ಹೇಳ್ದೆ ಅಲ್ವಾ? ಅರೆ, ನನ್ ಮಗನ್ ನಾನ್ ಮಾಡ್ತೀನಿ ಇರು, ಬಂದೆ. ನರಸಿಂಹಣ್ಣ, ನಾನು ಭೇಟಿ ಮಾಡಬೇಕು ಅಂತ ಹೇಳಿ ಕಳಿಸಿದ್ಯಾ ಅಂದಮೇಲೆ ಏನೋ ಕಾರಣ ಇರಲೇಬೇಕು. ಯಾಕೆ ಸಂಕೋಚ ಪಡ್ತೀಯ, ಹೇಳೋಣ. ಅಲ್ಲ, ನನಗೆ ಸ್ವಲ್ಪ ಹಣದ ಅವಶ್ಯಕತೆ ಇತ್ತು. ಹಣನ ಎಷ್ಟು ಬೇಕಾಗಿತ್ತು? ಒಂದು 20,000 ರೂಪಾಯಿ. 20,000 ರೂಪಾಯ? ಅದನ್ನು ಕೇಳಕ್ಕೆ ಇಷ್ಟು ಸಂಕೋಚ ಪಡ್ಬೇಕಾ? ನಾನು ಅಷ್ಟು ಕೊಡ್ಲಾರ್ನ? ನಿನ್ಗೆ ಯಾವಾಗಲೂ ಕೊಟ್ಟ ಅಭ್ಯಾಸ, ಕೇಳ ಅಭ್ಯಾಸ ಇಲ್ವಲ್ಲಪ್ಪ, ಅದಕ್ಕೆ ನಿನಗೆ ಇಷ್ಟು ಸಂಕೋಚ. 10 ನಿಮಿಷ ಇರಿ, ತಂದು ಕೊಡ್ತೀನಿ. ಲಕ್ಕೆ, ಬ್ರೇಕ್ ಕೊಡ್ತೀನಿ ಕಣ. ಬ್ರೇಕ್ ಕೊಟ್ಟು ಏನ್ ಮಾಡೋದು? ಹತ್ತಿರದಲ್ಲಿ ಹೋಟೆಲ್ ಇಲ್ಲ, ಆಮೇಲೆ ಹುಡುಗರು ಮನೆಗೆ ಹೋದ್ರೆ ವಾಪಸ್ ಬರಲ್ಲ. ಪ್ರಾಕ್ಟೀಸ್ ಮುಗಿಸ್ಕೊಂಡು ಹೋಗೋಣ ಬಿಡು. ಆಡಕ್ಕೆ ಯಾರೋ ಇಂಟ್ರೆಸ್ಟ್ ಇಲ್ಲ ಕಣೋ, ಎಲ್ಲ ಸುಸ್ತಾಗಿದ್ದಾರೆ. ಗೊತ್ತು ದತ್ತ, ನಾ ಏನ್ ಮಾಡಕ್ಕಾಗುತ್ತೆ? ಇಲ್ಲಡ, ಗೀತಾ ಅವ್ರು ಬಂದ್ರು. ಗೊತ್ತು,
ಏನ್ ಗೀತಾವ್ರೆ ಇಲ್ಲಿ ತಿಂಡಿ ತಗೊಂಬಂದಿದ್ದೀನಿ ನಿಮ್ಮೆಲ್ರಿಗೆ. ಆಟ ಆಡ್ ಸುಸ್ತಾಗಿರ್ತೀರಲ್ವಾ? ಒಳ್ಳೆ ಕೆಲಸ ಮಾಡಿದ್ರಿ. ಇರಿ ಕೊಡ್ತೀನಿ. ಲಕ್ಕಿ ಇವಾಗ್ಲಾರು ಬ್ರೇಕ್ ಕೊಡ್ತೀನಿ ಕಣ. ಮಾಡು. ಬ್ರೇಕ್ ಕಣ್ರ, ಬ್ರೇಕ್. ತಗೊಳ್ಳಿ, ಕೈ ತೊಳ್ಕೊಳ್ಳಿ. ಹಾ ಗೀತಾವ್ರೆ ಅಲ್ಲಿ ಲಕ್ಕಿ ಕೊಡೋಗಿ. ಲಕ್ಕಿಯವರೇ ನೀರ್ ತಗೊಳ್ಳಿ. ನನಗೆ ಬೇಕಾಗಿಲ್ಲ. ಲಕ್ಕಿಯವರೇ ಆಟ ಆಡಿ ಸುಸ್ತಾಗಿದ್ದೀರಾ. ನಾನ್ ನಿಮ್ಗೆ ಅಂತ ತಿಂಡಿನೂ ತಂದಿದ್ದೀನಿ. ಕೈ ತೊಳ್ಕೊಂಡು ತಿಂಡಿ ತಿನ್ನಿವ್ರಂತೆ. ಬೇಡ ಅಂತ ಹೇಳಿದ್ ಕೇಳಿಸಿಲ್ವಾ? ಎಲ್ರಿಗೆ ಅಂತ ರವೆ ಉಂಡೆ ಮಾಡ್ಕೊಂಡ್ ಬಂದಿದ್ದೀನಿ. ಅದು ಅಲ್ದೆ ನಿಮ್ಗೆ ರವೆ ಉಂಡೆ ಅಂದ್ರೆ ಇಷ್ಟ ಅಲ್ವಾ? ಬನ್ನಿ ತಿನ್ನಿವ್ರಂತೆ. ನಾನು ತಿನ್ನಲ್ಲ. ನಾನು ಮನೆಗೆ ಹೋಗ್ತೀನಿ. ಅದಕ್ಕೆ ಮಾಡಿರ್ತಾರೆ. ಅವಳು ಮಾಡಿಲ್ಲ ಅಂತ ನಾನೆಲ್ಲಿ ಹೇಳ್ದೆ? ಆದ್ರೆ ನಿಮ್ಗೆ ರವೆ ಉಂಡೆ ಇಷ್ಟ ಅಲ್ವಾ? ಅದಕ್ಕೆ ತಿನ್ನಿ ಅಂದೆ ಅಷ್ಟೇ. ಲಕ್ಷ್ಮಣ ತಗೊಳಪ್ಪ. ತುಂಬಾ ಉಪಕಾರ ಆಯ್ತು. ಈ ದೊಡ್ಡ ಮಾತೆಲ್ಲ ಹೇಳ್ಬಾರ್ದು ನೀನು. ನಿನಗೆ ಸಹಾಯ ಮಾಡೋ ಅವಕಾಶ ಸಿಕ್ತಲ್ಲ ನಂಗೆ ಅಷ್ಟೇ ಸಾಕು. ಆದಷ್ಟು ಬೇಗ ತೀರಿಸ್ಬಿಟ್ಟೆ. ಪರವಾಗಿಲ್ಲ, ನಿಂಗೆ ಆದ ಕೊಡಪ್ಪ. ಬರ್ತಾ ಆಯ್ತಪ್ಪ. ಅದೇನೇ ಇರ್ಲಿ, ನನಗೆ ಬೇಕಾಗಿಲ್ಲ. ಪಾಪ ಅವರೆಲ್ಲರೂ ನಿಮ್ಗೋಸ್ಕರ ಕಾಯ್ತಿದ್ದಾರೆ ತಿಂಡಿ ತಿನ್ನೋದಕ್ಕೆ ಅಂತ. ನೀವು ಅಲ್ಲಿ ಬಂದು ಅವ್ರ ಜೊತೆ ತಿಂಡಿ ತಿಂದಿದ್ರೆ ಚೆನ್ನಾಗಿರ್ತಿತ್ತು. ಪರವಾಗಿಲ್ಲ ಬಿಡಿ, ನಿಮ್ಗಿಷ್ಟ ಇಲ್ಲ ಅನ್ಸುತ್ತೆ. ತಗೊಳ್ಳಿ ರವೆ ಉಂಡೆ. ಥ್ಯಾಂಕ್ಸ್. ಹುಡುಗರಿಗೆ ಕೊಟ್ಬಿಟ್ಟು ಬರ್ತೀನಿ. ಗೀತಾವ್ರೆ ರವೆ ಉಂಡೆ ಅಂದ್ರೆ ಲಕ್ಕಿಗೆ ಇಷ್ಟ. ಮೊದ್ಲು ಅವನಿಗೆ ಕೊಡಿ. ಯಾಕೆ ಗೀತಾವ್ರೆ ಲಕ್ಕಿ ಬೇಡ ಅನ್ನ? ಅವ್ರಿಗೇನು ಬೇಡವಂತೆ. ನಾನಿದ್ನೆಲ್ಲ ತಂದಿದ್ದೀನಿ ಅಂತ ಅವ್ರು ಬೇಡ ಅಂತಿದಾರೇನೋ. ಇದನ್ನ ತಗೊಂಡೋಗಿ ಲಕ್ಕಿ ಮುಂದೆ ಇಡಿ. ಹೇಗಿದ್ರು ಹೊಟ್ಟೆ ಎಷ್ಟಿರುತ್ತೆ. ಮೊದ್ಲೇ ಗಮ್ಮ ಅಂತ ಇದೆ, ಅವಾಗ ಬಾಯಿ ಮುಚ್ಕೊಂಡು ತಿಂತಾನೆ. ಬಾಯಿ ಮುಚ್ಕೊಂಡು ಹೆಂಗ್ ತಿನ್ನೋದ್ ದತ್ತಣ್ಣ? ನಾನು ಆಗಲ್ಲ ಹೇಳಿದ್ದು. ಅರ್ಥ ಆಯ್ತು ಬಿಡಿ. ಸರಿ ಇದನ್ನ ತಗೊಂಡೋಗಿ ಲಕ್ಕಿ ಕೊಡಿ. ನಾನ್ ಮಿಕ್ಕಿದ ಬಾಕ್ಸ್ನ ಅಲ್ಲಿ ಹುಡುಗರಿಗೆ ಕೊಡ್ತೀನಿ. ತಗೊಳ್ಳಿ. ನೋಡಿ ಲಕ್ಕಿಯವರೇ, ಬೇಡ ಅಂತ ಹೇಳಿದ್ನಲ್ಲ, ಯಾಕೆ ತರಕೋದೆ? ಲಕ್ಕಿಯವರೇ ನಿಮ್ಗೆ ರವೆ ಉಂಡೆ ತುಂಬಾ ಇಷ್ಟ ಅಂತ ನನಗೆ ಗೊತ್ತು. ಅದು ಅಲ್ಲದೆ ಹಶ್ವಾಗಿದ್ರು ಅದನ್ನ ಮುಚ್ಚಿಟ್ಕೋಬೇಡಿ. ಹೊಟ್ಟೆಗೆ ಮೋಸ ಮಾಡ್ಕೋಬೇಡಿ. ತಗೊಳ್ಳಿ ಲಕ್ಕಿಯವರೇ, ನೀವು ತಗೊಂಡ್ರೆ ನಂಗೂ ಖುಷಿ ಆಗತ್ತೆ. ನನಗದು ಬೇಕಾಗಿಲ್ಲ. ನನ್ನ ಖುಷಿಗೆ ನೀವು ತಿನ್ಬೇಡಿ. ಆದ್ರೆ ನಿಮ್ಗೆ ರವೆ ಉಂಡೆ ಇಷ್ಟ. ನಿಮ್ ಹೊಟ್ಟೆಗೆ ಮೋಸ ಮಾಡ್ಕೋಬೇಡಿ. ಮಹೇಶ, ಸುದ್ದಿ ಕೇಳ್ದೇನಪ್ಪ? ಏನದು? ಲೇ, ದೇಹ ಬೆಳೆಸ್ಕೊಂಡ್ರೆ ಸಾಲದು, ವ್ಯಾಯಾಮನೂ ಮಾಡಬೇಕು, ತಲೆಯಲ್ಲಿ ಬುದ್ಧಿನೂ ಇರಬೇಕು. ಆ ಲಕ್ಕಿನೂ ದತ್ತನು ಇಬ್ರು ಒಟ್ಟಿಗೆ ಕಬಡ್ಡಿ ಆಡ್ತಾ ಇದಾರಂತೆ. ಯಾವಾಗ ಕಬಡ್ಡಿ ಟೂರ್ನಮೆಂಟ್ ಅಲ್ಲಿ ಆ ದತ್ತ ಸೋತ್ನೋ ಅವಾಗ ಅವ್ನ ಟೀಮಲ್ಲಿ ಇರೋರೆಲ್ಲ ಕೈ ಬಿಟ್ಟೋದ್ರು. ಇನ್ಯಾರ ಗತಿ? ಮತ್ತೆ ಲಕ್ಕಿ ಟೀಮಲ್ಲಿ ಆಡ್ತಾ ಇದ್ದಾನೆ. ಯಾರೇ ಬಂದ್ರು ಅವ್ರ ಆಟ ನನ್ನ ಹತ್ರ ನಡೆಯಲ್ಲ. ಏನಾಗ್ತಿದೆ ಅಂತದ್ದು? ಕಬಡ್ಡಿ ಟೂರ್ನಮೆಂಟ್ ಮಾಡ್ತಾ ಇದಾರಂತೆ. ಯಾವನ್ನ ಹಿಡಿದು ಅವನ ಹತ್ರ ಒಂದಷ್ಟು ದುಡ್ಡು ಇಸ್ಕೊಂಡು
ಕಬಡ್ಡಿ ಟೂರ್ನಮೆಂಟ್ ಮಾಡಿ ಅದ್ರಲ್ಲಿ ಬರೋ ದುಡ್ಡನ್ನ ಯಾವುದೋ ಒಂದು ಮಗುಗೆ ಚಿಕಿತ್ಸೆಗೆ ಹಾಕಿ ಕೊಡ್ತಾರಂತೆ. ಒಟ್ನಲ್ಲಿ ಇದು ಸಹಾಯಾರ್ಥಕ ಪಂದ್ಯ. ಓಹೋ ಈ ದಂಧೆ ಬೇರೆ ಶುರು ಮಾಡಿದಾರಾ? ಅಲ್ಲ, ಕಲೆಕ್ಷನ್ ಆಗೋ ದುಡ್ಡೆಲ್ಲ ಕೊಡ್ತಾರಾ? ಯಾವನ್ ಕೊಡ್ತಾನೆ ಈ ಕಾಲದಲ್ಲಿ? ಅವನೇನ್ ತರುವಲ್ಲ ಏನ? ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಆಗುತ್ತೆ, ಯಾವನ್ ಬಾಯಿಗೆ ಇಡ್ತಾರೆ. ಅವ್ರ ಅಪ್ಪ ಬೇರೆ ಮನೇಲಿಲ್ಲ, ಇವ್ರಿಗೂ ಗತಿ ಇಲ್ಲ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾನೆ. ಓಹೋ, ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದಾನಾ? ಅದಕ್ಕೆ ಮಹೇಶ ನಾನು ಹೇಳ್ತಾ ಇರೋದು, ಕರಡಿ ತರ ಆಡ್ಬೇಡ, ಕಸರತ್ ಮಾಡು. ಒಳ್ಳೊಳ್ಳೆ ಆಟಗಾರರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ವಿರುದ್ಧ ಕಬಡ್ಡಿ ಆಡು. ಗುರು, ಎಷ್ಟೇ ದುಡ್ಡು ಖರ್ಚಾಗ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ ನನ್ನ ಟೀಮ್ಗೆ ಹಾಕೊಂತೀನಿ, ನೋಡ್ತಾ ಇರೋ. ಆ ದತ್ತ ಲಕ್ಕಿ ಟೀಮ್ ನ ಮಣ್ಮುಕ್ಕಿಸ್ತೀನಿ. ಅದೇ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಅಷ್ಟು ಪ್ರೈಸು ನನಗೆ ಬರ್ಬೇಕು. ಅಲ್ಲಪ್ಪ, ಪ್ರೈಸಿನ ದುಡ್ಡು ನಮ್ಗೇನ್ ಮುಖ್ಯ ಅಲ್ಲ, ಅವ್ರು ಅನ್ಕೊಂಡಿದಾರಲ್ಲ ಅದಾಗ್ಬಾರ್ದು, ಅದೇ ನಮ್ಮ ಉದ್ದೇಶ. ಅದಕ್ಕೆ ಅಲ್ವಾ ಇವಾಗ ಆಡಕ್ ಹೋಗ್ತಾ ಇರೋದು. ಈ ಸಲ ನಾನು ನಂಬೋದೇನಪ್ಪ ನಿನ್ನ. ನೋಡ್ಸೂರಪ್ಪನ, ನಿಮಗೆ ಆ ಫ್ಯಾಮಿಲಿ ಶತ್ರುಗಳು, ನನಗೂ ಹಾಗೆ ಶತ್ರುಗಳು. ಒಂದ್ ಅವಕಾಶ ಸಿಕ್ಕಿದೆ, ಬಿಡ್ತೀನಾ? ತೂಲೆ ಬಿಡಿಸ್ಬಿಡ್ತೀನಿ. ರವೆ ಉಂಡೆ ಅಷ್ಟೊಂದೇನು ಚೆನ್ನಾಗಿಲ್ವೇನೋ? ಪರವಾಗಿಲ್ಲ. ಹೌದಾ? ಹಾಗಿದ್ರೆ ಇನ್ನೊಂದು ತಗೊಳ್ಳಿ.